ಉತ್ತರ ಕರ್ನಾಟಕಕ್ಕೆ ಬಹಳ ವರ್ಷಗಳ ಬೇಡಿಕೆಯಾದ ಹಜ್ ಭವನ ನಿರ್ಮಾಣಕ್ಕೆ ಅನುಮತಿ ನೀಡಿದ ಸರ್ಕಾರಕ್ಕೆ ಧನ್ಯವಾದಗಳು. ಎಸ್ಡಿ ಮಕಾನಾದರ್ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಮ್ಮ ಮುಸ್ಲಿಂ ಸಮಾಜದ ಬಹಳ ವರ್ಷಗಳ ಬೇಡಿಕೆಯಾಗಿದ್ದ ಉತ್ತರ ಕರ್ನಾಟಕದ ಹಜ್ ಯಾತ್ರಿಗಳ ಬೇಡಿಕೆ ನಮ್ಮ ಭಾಗದಲ್ಲಿ ನಿರ್ಮಾಣವಾಗಬೇಕು ಎಂಬುದು ಇಂದು ಸಲೀಂ ಅಹಮದ್, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹಜ್ ಭವನ ನಿರ್ಮಾಣಕ್ಕೆ ಅನುಮತಿ ನೀಡಿದ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸಿದರು. ವರದಿ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, ಪ್ರಜಾಪವರ್ ಟಿವಿ, ಗದಗ. ಕರ್ನಾಟಕದ ಹಜ್ ಭವನ ನಿರ್ಮಾಣ ಆಗಿತ್ತು. ನಿರ್ಮಾಣ ಬಗ್ಗೆ ನಾವೆಲ್ಲ ಒಂದು ರೆಸ್ಪೆಕ್ಟ್ ಮಾಡಾಕತ್ತೀವಿ. ಈ ಗದಗ ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರಾದಂಥ ಉಮರ್ ಫಾರೂಕ್ ಹುಬ್ಳಿ ಅವರಿಗೆ ಈ ಒಂದು ಪತ್ರಿಕಾ ಸಮಾವೇಶದಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಗೌರವಾನ್ವಿತ ಜಮಿಯತ್ ಹಿಂದಿನ ಅಧ್ಯಕ್ಷರಾದಂಥ ಮೌಲಾನಾ ಇನಾಯತ್ ಅವರೇ, ಇನಾಯತ್ ಪೀರ್ ಸಾಹೇಬ್ರೆ ಹಾಗೂ ಇನ್ನೂರ ಮುಫ್ತಿಕಾರದ ವತಿಯಿಂದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು, ಏನು ಈ ಉತ್ತರ ಕರ್ನಾಟಕ ಭಾಗದ ಮುಸ್ಲಿಂ ಸಮುದಾಯದ ಬಹುದಿನದ ಬೇಡಿಕೆ ಆದಂತಹ ಹಜ್ ಭವನ ನಿರ್ಮಾಣ ಆಗಬೇಕು. ಈ ಭಾಗದಲ್ಲಿ ಹಜ್ ಯಾತ್ರಿಗಳಿಗೆ ಅನುಕೂಲ ಆಗಬೇಕು. ಇಲ್ಲಿಯ ವ್ಯಾಕ್ಸಿನೇಷನ್ ಆಗಿರ್ಬೋದು, ಇಲ್ಲಿಯ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿರ್ಬೋದು, ಇಲ್ಲಿಯ ಮೂಲ ಸೌಕರ್ಯಗಳಾಗಿರ್ಬೋದು, ಇಲ್ಲೆಲ್ಲ ಪಡ್ಕೊಳ್ಳಿಕ್ಕೆ ಒಂದು ಹಜ್ ಭವನದ ಬಹಳ ಅವಶ್ಯಕತೆ ಇತ್ತು. ಪದೇ ಪದೇ ಸುಮಾರು 10 ವರ್ಷದಿಂದ 7 ಜಿಲ್ಲೆಯಿಂದ ಈ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಾ ಇದ್ವಿ. ಈ ಸಾರಿ ಸನ್ಮಾನ್ಯ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಈ ಒಂದು ನಮ್ಮ ಬೇಡಿಕೆಗೆ ಸ್ಪಂದಿಸಿ ಗೌರವಾನ್ವಿತ ನಮ್ಮ ಸರ್ಕಾರಿ ಮುಖ್ಯ ಸಚೇತಕರು ಎಬ್ಬಿಸಿಗಳಾದಂಥ ಸನ್ಮಾನ್ಯ ಸಲೀಂ ಅಹಮದ್ ಸಾಹೇಬರು ಅವರ ಮನವನ್ನು ಒಲಿಸಿ ಈ ಭಾಗದ ಒಂದು ಉತ್ತರ ಕರ್ನಾಟಕ ಭಾಗದ ಬೇಡಿಕೆ ಈಡೇರಿಸುವಲ್ಲಿ ಅವರು ಬಹಳಷ್ಟು ಶ್ರಮಿಸಿದ್ದಾರೆ. ನಾವೆಲ್ಲ ಸಮಾಜದ 7 ಜಿಲ್ಲೆಯ ಗೌರವಾನ್ವಿತ ಎಲ್ಲ ಮುಖಂಡರುಗಳು, ಉಲ್ಮಾಗಳು, ಎಲ್ಲ ಪಕ್ಷದ ಹಿರಿಯರು ಕೂಡಿಕೊಂಡು ಅವರಿಗೆ ನಾವು ಧನ್ಯವಾದ, ಅಭಿನಂದನೆಗಳನ್ನು ಹೇಳ್ತಾ ಇದ್ವಿ. ನಾವೇನು ಪದೇ ಪದೇ ನೋಡ್ತಾ ಇದ್ವಿ, ನಾವು ಹಜ್ಗೆ ಹೋಗ್ಬೇಕಂದಾಗ ನಾವು ಬೆಂಗಳೂರಿಗೆ ಹೋಗಿ ಅಲ್ಲಿ ಬಹಳಷ್ಟು 2-3 ದಿನ ಕಾಲವನ್ನು ಅಲ್ಲಿ ಕಾಲ ವ್ಯತೀಸಿ ಟ್ರೈನಿಂಗ್ ಹೋಗಬೇಕಾಗಿತ್ತು, ಅಲ್ಲಿ ಕಾಗದ ಪತ್ರಗಳು ವೆರಿಫಿಕೇಶನ್ ಮಾಡಬೇಕಾಗಿತ್ತು, ಬಹಳ ಸಮಯ ಹಿಡಿತಿತ್ತು ಹಾಗೂ ಬಹಳಷ್ಟು ಹಣನೂ ಕೂಡ ಆಗ್ತಾ ಇತ್ತು. ಅದನ್ನು ತಪ್ಪಿಸುವ ಕೆಲಸ ಸನ್ಮಾನ್ಯ ಶ್ರೀ ಸಲೀಂ ಸಾಹೇಬ್ರು ತಾವು ಬಹಳಷ್ಟು ಶ್ರಮಪಟ್ಟು ನಮಗೇನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಬಹಳ ಗೌರವದಿಂದ ಅಭಿನಂದನೆ ಹೇಳ್ತಾ ಇದ್ದೀವಿ. ಏನು ಈ ಸರಿ ಹಜ್ ಭವನ ಅಲ್ಲಿ ಪ್ರಕಟಣೆಗೊಂಡಿದೆ. ಗುಲ್ಬರ್ಗ ಜೊತೆಗೆ ಹುಬ್ಳಿನೂ ಕೂಡ ಈಗಾಗಲೇ ಮೊನ್ನೆ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ. ಆದಷ್ಟು ಬೇಗ ಮುಖಂಡರುಗಳೆಲ್ಲರೂ ಕಾಳಜಿ ವಹಿಸಿ ಆ ಭವನವನ್ನು ನಿರ್ಮಾಣವನ್ನು ಮಾಡಿ ಅಲ್ಲಿನ ಯಾತ್ರಿಗಳಿಗೆ ಅನುಕೂಲಕರ ಆಗುವ ರೀತಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅದು ಅತಿ ಶೀಘ್ರದಲ್ಲಿ ಈಡೇರಲಿ ಅಂತ ಹೇಳಿ ನಮ್ಮೆಲ್ಲ ಉಲ್ಮಾಗಳು, ಹಿರಿಯರು ನಾವು ಆಶಿಸಿ ಮತ್ತೊಂದು ಸಾರಿ ಇದಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟು ಯಶಸ್ವಿಯಾಗಿ ನಮಗೆ ಬಜೆಟ್ನಲ್ಲಿ ಬರಲಿಕ್ಕೆ ಅನುವು ಮಾಡಿಕೊಟ್ಟಂತಹ ಸನ್ಮಾನ್ಯ ಶ್ರೀ ಸಲೀಂ ಸಾಹೇಬರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ, ವೈಯಕ್ತಿಕ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ. ನಮ್ಮ